ಈ ವಿಡಿಯೋ ನೋಡಿದ ಮೇಲೆ ನನಗೆ ಹೀಗೆ ಅನ್ಬೋದು, ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ ಅಲ್ಲ. ಆದರೂ ಪರವಾಗಿಲ್ಲ, ಲೆಟ್ಸ್ ಗೋ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಥಿಂಗ್ಸ್ ಪೇರ್ ಬೈ ಶ್ರೀಕಾಂತ್. ಇವತ್ತಿನ ನಮ್ಮ ವಿಡಿಯೋ ಹೌ ಟು ಗೆಟ್ ChatGPT ಗೋ ಸಬ್ಸ್ಕ್ರಿಪ್ಷನ್ ಫ್ರೀಲಿ. ಇಲ್ಲಿ ಕೆಲ ದಿನಗಳ ಹಿಂದೆ ಪರ್ಪ್ಲೆಕ್ಸಿಟಿ ಬ್ರೌಸರ್ ಏರ್ಟೆಲ್ ಜೊತೆಗೆ ಕೊಲಾಬ್ ಏರ್ಟೆಲ್ ಯೂಸರ್ಸಿಗೆಲ್ಲ ಫ್ರೀ ಕೊಟ್ಟಿತ್ತು. ಆ ನಂತರ ಜೆಮಿನೈ, ಗೂಗಲ್ನ ಒಂದು AI ಎಲ್ಲ ಸ್ಟೂಡೆಂಟ್ಗೆ ಫ್ರೀಯಾಗಿ ಸಬ್ಸ್ಕ್ರಿಪ್ಷನ್ ಕೊಟ್ಟಿತ್ತು. ಆದರೆ ಇಲ್ಲಿ ಹಿಂದುಳಿದಿದ್ದು ಮಾತ್ರ ChatGPT. ಇದೇ ಕಾರಣಕ್ಕಾಗಿ 1999 ಇದೆ ಸಬ್ಸ್ಕ್ರಿಪ್ಷನ್. 399 ಅಂತ ಇಂಡಿಯನ್ಗೋಸ್ಕರ ChatGPT ಗೋ ಅಂತ ಮಾಡಿದರು. ಆದರೆ ಅದನ್ನು ನಾವು ತಗೊಳ್ಳಿಲ್ಲ. ಅದರಿಂದ ಅವರಿಗೆ ಈ ಇಂಡಿಯನ್ ಮಾರ್ಕೆಟ್ನ ಟಾರ್ಗೆಟ್ ಮಾಡೋದು ಕಷ್ಟ ಆಗಿತ್ತು. ಅದಕ್ಕೆ ಈಗ ಅವ್ರನ್ನೂ 1 year ಫ್ರೀ ChatGPT ಗೋ ಸಬ್ಸ್ಕ್ರಿಪ್ಷನ್ ಕೊಡ್ತಾ ಇದ್ದಾರೆ. ಸಬ್ಸ್ಕ್ರಿಪ್ಷನ್ನ ನೀವು ಹೇಗೆ ಆಕ್ಟಿವೇಟ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಆ್ಯಂಡ್ ಒನ್ ಥಿಂಗ್, 2026 ಬರೋದ್ರ ಒಳಗಡೆ ನಮ್ಮ ಚಾನಲ್ 1000 ಸಬ್ಸ್ಕ್ರೈಬರ್ಸ್ನ ಇಟ್ಕೊಳ್ಬೇಕಂತ ಗುರಿ ಇಟ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್, ಸಪೋರ್ಟ್ ನೋಡಿ. ಮೊದಲಿಗೆ ನೀವು ChatGPTನ ಓಪನ್ ಮಾಡ್ಕೊಳ್ಳಿ. ಹಾಗೆ ಕಣ್ಮೇಲೆ ಮಾಡಿದರೆ ಟ್ರೈ ಗೋ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಆಮೇಲೆ ಅಪ್ಗ್ರೇಡ್ ಗೋ ಮೇಲೆ ಕ್ಲಿಕ್ ಮಾಡಿ. ಈಗ ಸಬ್ಸ್ಕ್ರೈಬ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಇದು ಡೈರೆಕ್ಟ್ ಫೋನ್ಪೇಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿಂದ ನೀವು ₹2 ಪೇಮೆಂಟ್ ಮಾಡಬೇಕಾಗುತ್ತೆ. ಪೇ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ UPI ಪಿನ್ನನ್ನು ಎಲ್ಲ ಹಾಕಿದ ಮೇಲೆ ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ಈಗ ನೋ ಥ್ಯಾಂಕ್ಸ್ ಅಂತ ಕ್ಲಿಕ್ ಮಾಡಿ. ಇದಾದಮೇಲೆ ಡೈರೆಕ್ಟಾಗಿ ನೀವು ನೋಡ್ಬೋದು ಸಬ್ಸ್ಕ್ರಿಪ್ಷನ್ ಆಗಿದೆ. ಆದರೆ ಬಂದಿಲ್ಲ ಅಂದರೆ ಟ್ರೈ ಗೋ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ಅಲ್ಲಿ ರಿಸ್ಟೋರ್ ಸಬ್ಸ್ಕ್ರಿಪ್ಷನ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಇದಾದಮೇಲೆ ನೀವು ಡೈರೆಕ್ಟಾಗಿ ನೋಡ್ಬೋದು ಸಬ್ಸ್ಕ್ರಿಪ್ಷನ್ ಆ್ಯಕ್ಟಿವೇಟ್ ಆಗಿರೋದು. ಸಬ್ಸ್ಕ್ರಿಪ್ಷನ್ ತೊಗೊಳಕ್ಕೆ ಇನ್ನೊಂದು ಮೆಥಡ್ನ ಇದೆ. ಅದೇನೆಂದರೆ, ನಿಮ್ಮ ಬ್ರೌಸರ್ನಲ್ಲಿ ಹೋಗಿ ChatGPT ವೆಬ್ಸೈಟ್ನ ಓಪನ್ ಮಾಡಿ. ಅಲ್ಲಿ ಲಾಗಿನ್ ಆಗಿ ಕೂಡ ಸಬ್ಸ್ಕ್ರಿಪ್ಷನ್ ತೊಗೋಬೋದು. ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನೀವು ಆಟೋ ಪೇನ ಆಫ್ ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ 1 ವರ್ಷ ಆದಮೇಲೆ ನೀವು ಮಂತ್ಲಿ ಅಮೌಂಟ್ ಕಟ್ಟಾಗುತ್ತೆ. ಅದು ಆಫ್ ಮಾಡೋಕ್ಕೆ ನೀವು ಫೋನ್ಪೇ ಓಪನ್ ಮಾಡಿ. ಆಮೇಲೆ ಸೆಟ್ಟಿಂಗ್ಸಲ್ಲಿ ಹೋಗಿ ಕೆಳಗಡೆ ಮ್ಯಾನೇಜ್ ಪೇಮೆಂಟ್ಸಿಗೆ ಹೋಗಿ ಕೆಳಗಡೆ ಬಂದು ಆಟೋ ಪೇ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ChatGPTದು ಆಟೋ ಪೇಮೆಂಟ್ ಆನ್ ಆಗಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಹಾಗೆ ಕೆಳಗಡೆ ಬಂದರೆ ಡಿಲೀಟ್ ಆಟೋ ಪೇ ಅಂತ ಇರುತ್ತೆ, ಕ್ಲಿಕ್ ಮಾಡಿಕೊಂಡು ಕನ್ಫರ್ಮ್ ಮಾಡಿ. ಆಮೇಲೆ ಮತ್ತೆ ನಿಮಗೆ UPI ಪಿನ್ ಕೇಳುತ್ತೆ, ಅದನ್ನು ಎಂಟ್ರ್ ಮಾಡಿದ ಮೇಲೆ ಸಕ್ಸಸ್ಫುಲ್ ಆಗುತ್ತೆ. ಇಷ್ಟೇ. ಕನ್ಸಿಡರ್ ಸಬ್ಸ್ಕ್ರೈಬ್ ಬಟನ್. ನಮಸ್ಕಾರ.